ಆರಂಭ ಮಾಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರಯೇಕ ನಾಮದಲ್ಲಿ ಆಗಲಿ. ಆಮೇನ್. ಸಬ್ಬತ್ತಿನದ ಈ ಬೆಳಗಿನ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಕರ್ತನನ್ನು ಕೊಂಡಾಡಲು, ಕರ್ತನನ್ನು ಸ್ತುತಿಸಲು ಸಂಗೀತಗಳಲ್ಲಿ 19ನೇ ಸಂಗೀತವನ್ನು ನಾವು ರಾಗ ಮಾಡೋಣ. ಸಂಗೀತಗಳಲ್ಲಿ 19, ಅದರಲ್ಲಿ 4 ಚರಣಗಳನ್ನು ನಾವು ಹಾಡಿಕೊಳ್ಳೋಣ. ಯೇಸು ನಾಮ ದೇವರು ತಕ ಅಯಾನಾತನೇ ಯೇಸುವಿನ ಶಿಕ್ಷೆಯು ನಮ್ಮ ನಿತ್ಯ ಜೀವವೇ. ಯೇಸು ನಮ್ಮ ರಕ್ಷಕ, ಪ್ರೀತಿ ಭೂತೆಯು ಆತ ಪಾಠ ಮರಣ ಪ್ರಾಯಶ್ಚಿತ್ತ ಮೂಲ ಯೇಸು ನಾಮ ಮಿತ್ರನು, ಯೇಸುವನ್ನು ಸ್ನೇಹಿಸಿ ಜೀವವಿರುವವರೆಗೂ ನಂಬಿ ದೃಢ ನಿಲ್ಲಿರಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನನ್ನ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಲ್ಪರು, ಅಯೋಗ್ಯರು, ಯಾವ ಗಣನೆಗೆ ಬಾರದ ನಮ್ಮನ್ನು ಪ್ರೀತಿಸಿ ಕರುಣಿಸಿ ನಮ್ಮ ಮೇಲೆ ಮಮತೆ ಇಟ್ಟು ಸ್ವಾಮಿ, ಈ ದಿನ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಆಲಯಕ್ಕೆ ಬಂದು ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಕೊಂಡಾಡಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ತಂದೆಯಾದ ದೇವರೇ. ಈ ವಾರದ ಉದ್ದಕ್ಕೂ ಸ್ವಾಮಿ ನಮ್ಮನ್ನು ಕಣ್ಣು ಗುಡ್ಡೆಯಲ್ಲಿ ನಿನ್ನಿಟ್ಟುಕೊಂಡು ನಮ್ಮನ್ನು ಕಾಪಾಡಿದ್ವಿ ಸ್ವಾಮಿ. ನಾವು ಹೋಗುವಾಗಲೂ ಬರುವಾಗಲೂ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಪ್ರಸನ್ನತೆಯನ್ನು, ನಿನ್ನ ಕೃಪೆಯನ್ನು, ನಿನ್ನ ಪ್ರೀತಿಯನ್ನು ನಮ್ಮ ಮೇಲಿಟ್ಟು ನಮ್ಮನ್ನು ಕಾಯ್ದು ಕಾಪಾಡಿದ್ವಿ ಸ್ವಾಮಿ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ವಿಶೇಷವಾಗಿ ಸ್ವಾಮಿ ನನ್ನ ಈ ತಾಯಿ ಸಭೆಗಾಗಿ ಬೇಡ್ಕೊಳ್ತಾ ಇದ್ದೇನೆ ಸ್ವಾಮಿ. ನನ್ನ ಸಭೆಯಲ್ಲಿರುವಂಥ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಕುಟುಂಬದಲ್ಲಿರುವಂಥ ಎಲ್ಲ ನನ್ನ ತಂದೆ ತಾಯಿಗಳನ್ನು, ಮುದ್ದು ಮಕ್ಕಳನ್ನು, ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿರಿ ಸ್ವಾಮಿ. ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡ್ರಿ. ಪ್ರೀತಿ ವಿಶ್ವಾಸದಿಂದ ನಾವು ನಡೆದುಕೊಳ್ಳುವಂತೆ ನಮಗೆ ನಮ್ಮನ್ನು ದಾರಿ ತೋರಿಸಿರಿ ಸ್ವಾಮಿ. ತಂದೆಯಾದೇವರೇ, ತಂದೆ ತಾಯಿಗಳಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡ್ರಿ. ಅವ್ರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಸನ್ನತೆ ಇರಲಿ, ನಿಮ್ಮ ಕರುಣೆ ಇರಲಿ ಸ್ವಾಮಿ. ಪ್ರತಿಯೊಂದು ಮನೆಯಲ್ಲಿ ಸ್ವಾಮಿ ಪ್ರಾರ್ಥನೆ ಎಂಬ ಜ್ವಾಲೆಯನ್ನು ನಾವು ನಡೆಸಿಕೊಂಡು ಸ್ವಾಮಿ ಪ್ರೀತಿ, ಅನ್ಯೋನ್ಯತೆ, ವಿಶ್ವಾಸದೊಂದಿಗೆ ನಾವು ಸಂತೋಷದಿಂದ ಬಾಳುವಂತೆ ಕೃಪೆ ಮಾಡಿರಿ ಸ್ವಾಮಿ. ಯಾವ ಕಷ್ಟ ಕಾರ್ಪಣ್ಯಗಳು ಬಾರದಂತೆ ಸ್ವಾಮಿ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಸರಿದೂಗಿಸಿಕೊಂಡು ಹೋಗುವಂತೆ ಕೃಪೆ ಮಾಡಿರಿ ಸ್ವಾಮಿ. ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡ್ರಿ ಸ್ವಾಮಿ. ಅದೇ ರೀತಿ ಸ್ವಾಮಿ ನನ್ನ ಸಭೆಯ ಸಭಾಪಾಲಕರಿಗಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರನ್ನೇ ಮುಂದಿನ ದಿನಗಳಲ್ಲಿ ಸ್ವಾಮಿ ಇನ್ನೂ ಹೆಚ್ಚೆಚ್ಚಾಗಿ ಅವ್ರನ್ನ ನಡೆಸು ಸ್ವಾಮಿ.
ಅವರು ಹೋಗುವಾಗಲೂ ಬರುವಾಗಲೂ ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ ನಿನ್ನ ಕೃಪೆಯನ್ನು ನೀಡ್ರಿ ಸ್ವಾಮಿ. ತಂದೆಯ ದೇವರೇ, ಅದೇ ರೀತಿ ಸಭಾನಾಯಕರಿಗಾಗಿ ಸ್ತೋತ್ರ. ಅವರು ಮಾಡುತ್ತಿರುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ ಸ್ತೋತ್ರ ಸ್ವಾಮಿ. ಪ್ರತಿಯೊಂದು ಸಭಾನಾಯಕರ ಕುಟುಂಬಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರು ಹಾಕಿಕೊಂಡಂಥ ಯೋಜನೆಗಳನ್ನು ನೀನು ಬಲ್ಲತನಾಗಿದ್ದಿ ಸ್ವಾಮಿ. ಅವೆಲ್ಲವುಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವ್ರು ಹೋಗುವಾಗಲೂ ಬರುವಾಗಲೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ ನೀನು ಅವರೊಟ್ಟಿಗಿದ್ದು ಅವ್ರು ನಡೆಸು ಸ್ವಾಮಿ. ಅವ್ರು ಮಾಡುತ್ತಿರುವಂಥ ಎಲ್ಲ ಕೆಲಸಗಳಿಗಾಗಿ ಸ್ತೋತ್ರ. ಅವ್ರು ಹಾಕಿಕೊಂಡಂಥ ಎಲ್ಲ ಯೋಜನೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಂದು ಸಭಾ ನಾಯಕರಿಗಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಬೇಡಿದ್ದನ್ನು ಬೇಡದೇವರುಗಳನ್ನ ನೀನು ಎಲ್ಲವನ್ನು ಬಲಾತನಾಗಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ಈ ದಿನ ಸ್ವಾಮಿ ಸಂದೇಶ ಕೊಡುವಂಥ ನಿನ್ನ ದಾಸಿಯನ್ನು ಆಶೀರ್ವಾದ ಮಾಡು. ಅವರಿಂದ ಬರುವಂಥ ವಾಕ್ಯಗಳನ್ನು ನಾವು ಸರಿಯಾಗಿ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳುವಂತೆ ಕೃಪೆ ಮಾಡು. ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡದೆ ಸ್ವಾಮಿ ನಾವು ಅದರಂತೆ ನಡೆಯುವಂತೆ ಕೃಪೆ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಈ ದಿನ ನಡೆಯುವಂಥ ಎಲ್ಲ ಆರಾಧನೆಗಳಿಗಾಗಿ ಸ್ತೋತ್ರ. ಈ ದಿನ ಸ್ವಾಮಿ ದೀಕ್ಷಾಸ ಅನ್ನುವಂಥ ಆ ಮಗುವಿಗಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಕೊನೆಯದಾಗಿ ಸ್ವಾಮಿ ಏನೇ ಇದ್ದರೂ ಸ್ವಾಮಿ ಈ ಲೋಕದಲ್ಲಿ ಸ್ವಾಮಿ ನೀವು ನಮ್ಮನ್ನು ಇಡುವಷ್ಟು ಕಾಲ ನೀವು ಮೆಚ್ಚುವ ರೀತಿಯಲ್ಲಿ ನಾವು ಬದುಕಿ ಬಾಳಿಕಾಗುವಂತೆ ಕೃಪೆ ಮಾಡು. ತಂದೆಯಾದ ದೇವರೇ, ಈ ಪ್ರಾರ್ಥನೆಯ ಆರಂಭ ಮಧ್ಯ ಅಂತ್ಯ ನೀವಾಗಿದ್ದುಕೊಂಡು ಸ್ವಾಮಿ ಈ ದಿನದ ಎಲ್ಲ ಆರಾಧನೆಗಳನ್ನು ಎಲ್ಲ ಸ್ತುತಿಗಳನ್ನು ನಿನಗೆ ಒಪ್ಪಿಸಿ ನಿನಗೆ ಮಾತ್ರ ಘನಮಾನ ಹೊಂದಿ ಸ್ವಾಮಿ ಈ ಪ್ರಾರ್ಥನೆ ಬೇಡಿದ್ದೇನೆ ನನ್ನ ತಂದೆ. ಆಮೇನ್ ಆಮೇನ್. ಆರಾಧನೆಯನ್ನು ಮುಂದುವರಿಸೋ ಹಾಗೆ ಮಹಿಮಾ ಪುಸ್ತಕದಲ್ಲಿ 45ನೇ ಹಾಡನ್ನು ಹಾಡಿಕೊಳ್ಳೋಣ. ಮಹಿಮಾ ಪುಸ್ತಕದಲ್ಲಿ 45, ನಿನ್ನ ಪ್ರೀತಿ ಎಷ್ಟು ಅಪಾರವೇ ವರ್ಣಿಸಲಸವಾಗಿದೆ, ಅದರ ಅಂತರಾಳವನ್ನು ಈ ಅಲ್ಪ ಬುದ್ಧಿ ಸಾಲದು ಎಂಬುದಾಗಿ. ನಿನ್ ಪ್ರೀತಿ ಎಷ್ಟು ಅಪಾರವೇ ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವೇ ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದೇ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದೇ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನೀನನೆಷ್ಟು ಸ್ತುತಿಸಿದರು ಇನ್ನೂ ಸಾಲದು, ಇನ್ನೂ ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವೇ ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ನಲ್ಲಿ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು. ಸಂತೋಷ ಕಷ್ಟಗಳಲ್ಲಿಯೂ ನಿಶ್ಚಿತ್ತ ಮಾಡಲು, ನಿನ್ನಲ್ಲಿ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು. ಸಂತೋಷ ಕಷ್ಟಗಳಲ್ಲಿಯೂ ನಿಶ್ಚಿತ ಮಾಡಲು, ಕಲಿಸು ಪ್ರಾರ್ಥಿಸಿ ಕೊಂಡಾಡಲು ನಿನ್ನಯ ಪ್ರೀತಿಯ, ನಿನ್ನಯ ಪ್ರೀತಿಯ.
ನಿನ್ ಪ್ರೀತಿಯೇಸು ಅಪಾರವೇ ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ ಪ್ರೀತಿಯೇಸು ಅಪಾರವೇ ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ ಪ್ರೀತಿಯಷ್ಟು ಅಪಾರವೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭಿಕರೇ, ಇನ್ನೊಂದು ರಾಗವನ್ನು ಸಂದೇಶ ಕೇಳೋದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ರಾಗವನ್ನು ನಾವು ಹಾಡಿಕೊಳ್ಳೋಣ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಈ ಸಬ್ಬತ್ತಿನದ ಈ ಬೆಳಗಿನ ಆರಾಧನೆಯಲ್ಲಿ ಸ್ವಾಮಿ ನಾವು ಎದ್ದು ನಿಂತುಕೊಂಡು ಈ ಹಾಡನ್ನು ಹಾಡಿಕೊಳ್ಳೋಣ. ಅರ್ಥಗರ್ಭಿತವಾಗಿ ನಮ್ಮನ್ನು ನಾವು ತ್ಯಾಗಿಸಿಕೊಂಡು ಈ ಹಾಡನ್ನು ಹಾಡಿಕೊಳ್ಳೋಣ. 179ನೇ ಹಾಡನ್ನು ಹಾಡಿಕೊಳ್ಳೋಣ. ಮಹಿಮಾ ಪುಸ್ತಕದಲ್ಲಿ 179. ಕುಂಬಾರನೇ ಕುಂಬಾರನೇ ಉತ್ಪತ್ತಿ ಕರ್ತನೆ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡೆ ಎಂಬುದಾಗಿ. ಕೆಲಸಕ್ಕೆ ಬಾರದ ಪಾತ್ರೆಯೆಂದು ನಿರಾಕರಿಸಿ ತಳ್ಳಿ ಬಿಡದೆ, ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ಕೆಲಸಕ್ಕೆ ಬಾರದ ಪಾತ್ರೆಯೆಂದು ನಿರಾಕರಿಸಿ ತಳ್ಳಿ ಬಿಡದೆ, ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ ಉತ್ಪತ್ತಿ ಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬೀಸಾಡದೆ, ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬೀಸಾಡದೆ, ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ ಉತ್ಪತ್ತಿ ಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ದೃಷ್ಟಿಸಿ ನೋಡಯ್ಯ. ದೃಷ್ಟಿಸಿ ನೋಡಯ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ನಾವು ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ಅಲ್ಪರಾದಂಥ ನಮ್ಮ ಜೀವಿತದಲ್ಲಿ ಈ ದಿನವನ್ನು ನಮಗೆ ನೋಡುವಂತೆ ಕೊಟ್ಟಂಥ ಕೃಪೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಕಳೆದ ವಾರವೆಲ್ಲ ನಮ್ಮ ಜೊತೆಗಾರನಾಗಿದ್ದುಕೊಂಡು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ವಂದನೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ಸಬ್ಬತ್ತಿನದಲ್ಲಿ ನಮ್ಮನ್ನು ನಿನ್ನ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದಿ.
ನಿನ್ನೊಂದಿಗೆ ಈ ದಿನವನ್ನು ಪ್ರಾರಂಭಿಸುವಂಥ ಕೃಪೆಯನ್ನು ಕೊಟ್ಟಿದ್ದಿ ಸ್ವಾಮಿ. ಈ ದಿನದ ನಮ್ಮ ಜೀವಿತ ಹೇಗಿದೆ ಏನಿದೆ ಗೊತ್ತಿಲ್ಲ ಸ್ವಾಮಿ, ಆದರೆ ಎಲ್ಲವನ್ನು ಬಲಾತನ ಅಂತ ದೇವರೇ ಹೊತ್ತಾರೆಯಲ್ಲಿ ದಿನವನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಇಡೀ ದಿನ ನೀನು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸು. ಈ ಸಮಯವನ್ನು ಕೂಡ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನಿನ್ನ ಚಿತ್ತಕ್ಕನುಸಾರವಾಗಿ ಈ ಸಮಯದಲ್ಲಿ ನಮ್ಮನ್ನು ನೀನು ಉಪಯೋಗಿಸಿಕೊ. ಸ್ವಲ್ಪ ಸಮಯ ಲೋಕದಿಂದ ನಮ್ಮನ್ನು ಬೇರ್ಪಡಿಸಿ ನಿನ್ನ ವಾಕ್ಯವನ್ನು ಕೇಳೋದಕ್ಕಾಗಿ ಹಂಬಲಿಸಿ ಬಂದಂಥ ನಿನ್ನ ಮಕ್ಕಳಿಗೆ ಕರ್ತನೆ, ನೀನು ಕೊಡುವಂಥ ವಾಕ್ಯಗಳಿಂದ ಅವರನ್ನು ತೃಪ್ತಿಪಡಿಸು. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಬಾಯ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇಲೆ ಈ ಹೊತ್ತಿನ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ನಾನು ಆಯ್ದುಕೊಂಡಂತಹ ಸತ್ಯವೇದದ ಭಾಗವು ಅದು 2 ವಾಕ್ಯಗಳಲ್ಲಿ ಅದು ಬರೆಯಲ್ಪಟ್ಟಿದೆ. ವಿಮೋಚನ ಕಾಂಡ 3ನೇ ಅಧ್ಯಾಯದ 7 ಮತ್ತು 8ನೇ ವಚನಗಳಲ್ಲಿ ನಾವು ನೋಡುವವರಾಗಿದ್ದೇವೆ. ವಿಮೋಚನ ಕಾಂಡ 3ನೇ ಅಧ್ಯಾಯದ 7 ಮತ್ತು 8ನೇ ವಚನ. ಅಲ್ಲಿ ನಾವು ನೋಡುವಾಗ ದೇವರು ಮೋಶೆಯೊಟ್ಟಿಗೆ ಅಲ್ಲಿ ಮಾಡುವಂಥ ಮಾತನ್ನು ನಾವು ಅಲ್ಲಿ ನೋಡುತ್ತಾ ಇದ್ದೇವೆ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರ ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋನಿಯರು, ಪೆರಿಜಿಯರು, ಹಿವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ ಎಂಬುದಾಗಿ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಮಾನವರಾದಂತಹ ನಾವುಗಳು ಈ ಲೋಕದಲ್ಲಿ ಅನೇಕ ವಿಧವಾದಂತಹ ಒಂದು ಬಂಧನಗಳಲ್ಲಿ ನಾವು ಬಿದ್ದು ಹೋಗುವಂಥವರಾಗಿದ್ದೇವೆ. ಅನೇಕ ಬಂಧನಗಳು ಎಂಬುದಾಗಿ ನಾವು ನೋಡುವಾಗ ಅದು ಪಾಪದ ಬಂಧನವಾಗಿರಬಹುದು, ಹಣವನ್ನು ಗಳಿಸುವಂತಹ ಒಂದು ಹಣದ ಬಂಧನವಾಗಿರಬಹುದು, ಅಥವಾ ಭಯದ ಬಂಧನವಾಗಿರಬಹುದು, ಚಿಂತೆ ಸಮಸ್ಯೆಗಳಿಂದ ಕೂಡಿರುವಂತಹ ಬಂಧನವಾಗಿರಬಹುದು, ಕೆಟ್ಟ ಅಭ್ಯಾಸಗಳಿಂದ ತುಂಬಿರುವಂತಹ ಬಂಧನಗಳಾಗಿರಬಹುದು. ಹೀಗೆ ಅನೇಕ ವಿಧವಾದಂತಹ ಬಂಧನಗಳು ಇಂದು ಮಾನವರಾದಂತಹ ನಮ್ಮ ಜೀವಿತದಲ್ಲಿ ಇರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಕೆಲವು ಸಾರಿ ಈ ಬಂಧನಗಳಿಂದ ನಾವು ಬಿಡಿಸಿಕೊಳ್ಳುವುದಕ್ಕಾಗಿ ಅನೇಕ ಪ್ರಯಾಸಗಳನ್ನು ನಾವು ಪಡುವಂಥವರಾಗಿದ್ದೇವೆ. ಆದರೆ ಕೆಲವು ಸಾರಿ ಇದೇ ಬಂಧನದಲ್ಲಿಯೇ ನಮ್ಮ ಜೀವಿತವನ್ನು ನಾವು ನಾಶನದ ಅಂಚಿನಲ್ಲಿ ಕೂಡ ತೆಗೆದುಕೊಂಡು ಹೋಗುವಂಥವರನ್ನು ನಾವು ಈ ಲೋಕದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಯೇಸು ಸ್ವಾಮಿ ನಮಗೋಸ್ಕರ ಈ ಲೋಕಕ್ಕೆ ಆತನು ಬಂದದ್ದು ಈ ಎಲ್ಲ ಬಂಧನಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಈಗ ತಾನೇ ನಾವು ನೋಡಿದಂತಹ ವಾಕ್ಯದಲ್ಲಿ ನಾವು ನೋಡುವಾಗ ಇಲ್ಲಿ ಇಸ್ರಾಯೇಲರ ವಿಷಯವಾಗಿ ನಾವು ನೋಡುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಇಸ್ರಾಯೇಲರು ಕೂಡ ಐಗುಪ್ತದಲ್ಲಿ ಅವರು ಫರೋಹನನ ಒಂದು ದಾಸತ್ವದಲ್ಲಿ ಅವರು ಇದ್ದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅವರಿಟ್ಟ ಮೊರೆಯನ್ನು ದೇವರು ಕೇಳಿಸಿಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ನಾವು ನೋಡುವಾಗ ಫರೋಹನನು ಅವರನ್ನು ಬಹಳ ವಿಧವಾಗಿ ಆತನು ಉಪಯೋಗಿಸಿಕೊಳ್ತಾ ಇದ್ದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಬಿಟ್ಟಿ ಕೆಲಸವನ್ನು ಮಾಡಿಸುವುದಕ್ಕಾಗಿಯೂ
ಅವರಿಗೆ ಸ್ವತಂತ್ರವಾದಂತಹ ಜೀವಿತ ಅಲ್ಲಿ ಸಿಗದೇ ಇರದ ಕಾರಣ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅವರು ದೇವರಿಗೆ ಮೊರೆ ಇಟ್ಟರು ಎಂಬುದಾಗಿ. ದೇವರಿಗೆ ಅವರು ಮೊರೆ ಇಡುವಾಗ ದೇವರು ಅವರ ಪ್ರಾರ್ಥನೆಯನ್ನ ಕೇಳಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ವಿಮೋಚನ ಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ, ನಾನು ನಿಮ್ಮನ್ನ ಐಗುಪ್ತದ ಭಾರಗಳಿಂದ ಹೊರಗೆ ತರ್ತೇನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನ ನಾವು ನೋಡುವವರಾಗಿದ್ದೇವೆ. ದಾಸತ್ವ ಇದು ಮನುಷ್ಯನನ್ನ ಹೊರಗಡೆ ತೆಗೆದುಕೊಂಡು ಬರಲು ಸಾಧ್ಯ ಇಲ್ಲ. ಈ ಬಿಡುಗಡೆ ಅಥವಾ ಈ ಒಂದು ಬಂಧನ ಇದು ದೇವರಿಂದ ಮಾತ್ರ ಹೊರಗೆ ಬರಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಇಸ್ರಾಯೇಲರು ದಾಸತ್ವದಲ್ಲಿ ಇರುವಾಗಲೂ ಕೂಡ ಅವರು ತಿಳಿದುಕೊಂಡಿದ್ದರು ದೇವರು ನಮ್ಮನ್ನು ಕೈ ಬಿಟ್ಟು ಬಿಟ್ಟಿದ್ದಾನೆ ಎಂಬುದಾಗಿ. ಆದರೆ ಅವರು ದಾಸತ್ವದಲ್ಲಿ ಇರುವಾಗಲೂ ಕೂಡ ದೇವರು ಅವರನ್ನು ಬಿಟ್ಟು ಬಿಡಲಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರು ಅವರನ್ನ ಮರೆತು ಬಿಡಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅನೇಕ ವರ್ಷಗಳು ಅವರು ಐಗುಪ್ತದಲ್ಲಿ ಕಷ್ಟಪಟ್ಟರು, ಗೋಳಾಡಿದರು. ಆದರೆ ದೇವರಿಗೆ ಅವರ ಪರಿಸ್ಥಿತಿ ಗೊತ್ತಾಗಿತ್ತು. ಆದರೆ ದೇವರು ಅಲ್ಲಿ ಅಪೇಕ್ಷಿಸಿದ್ದನು ಏನೆಂಬುದಾಗಿ ನೋಡುವಾಗ, ಅವರಾಗಲೇ ಅವರು ಈ ದಾಸತ್ವದ ಬಂಧನದಿಂದ ಬಿಡುಗಡೆಗಾಗಿ ನನ್ನನ್ನು ಕೇಳಿಕೊಳ್ಳಲಿ ಎಂಬುದಾಗಿ ದೇವರು ಅಲ್ಲಿ ಅಪೇಕ್ಷಿಸಿದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ದೇವರು ಅವರನ್ನ ಸರಿಯಾದ ಸಮಯದಲ್ಲಿ ಅವರನ್ನ ಆ ದಾಸತ್ವದ ಒಂದು ಬಿಡುಗಡೆಗಾಗಿ ಆತನು ಕಾಯ್ತಾ ಇದ್ದನು. ಯಾವಾಗ ಅವರು ದೇವರಿಗೆ ಮೊರೆ ಇಟ್ಟರೋ, ಯಾವಾಗ ಅವರು ದೇವರನ್ನ ಕೂಗಿಕೊಂಡರೋ, ನಮ್ಮನ್ನ ಈ ಬಂಧನದಿಂದ ಬಿಡಿಸು ಎಂಬುದಾಗಿ ಅವರು ಬೇಡಿಕೊಂಡರೋ, ಆ ಸಮಯದಲ್ಲಿ ದೇವರು ಆ ಕಾರ್ಯವನ್ನ ಮಾಡಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ತನ್ನ ಮಗನಾದಂತಹ ಮೋಶೆಯನ್ನ ಕಳಿಸಿಕೊಡುವುದರ ಮೂಲಕವಾಗಿ ಆ ಒಂದು ದಾಸತ್ವದ ಬಂಧನದಿಂದ ಅವರನ್ನ ಬಿಡಿಸುವುದಕ್ಕಾಗಿ ದೇವರು ಮೋಶೆಯನ್ನ ಉಪಯೋಗಿಸಿಕೊಂಡನು. ಹಾಗಾದರೆ ನಾವು ಇಲ್ಲಿ ನೋಡುವಾಗ ಮೋಶೆಯನ್ನ ದೇವರು 3ನೇ ಅಧ್ಯಾಯದ 10ನೇ ವಚನದಲ್ಲಿ ಫರೋಹನನ ಬಳಿಗೆ ಕಳುಹಿಸಿ ಅಲ್ಲಿ ಇಸ್ರಾಯೇಲರನ್ನ ಬಿಡುಗಡೆ ಮಾಡುವುದಕ್ಕಾಗಿ ಅಲ್ಲಿ ನಾಯಕನನ್ನ ಎಬ್ಬಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಮೋಶೆ ತನ್ನ ಒಂದು ಶಕ್ತಿಯಿಂದ, ತನ್ನ ಒಂದು ಬಲದಿಂದ ಆತನು ಇಸ್ರಾಯೇಲರನ್ನ ಬಿಡುಗಡೆ ಮಾಡಲಿಲ್ಲ. ಬದಲಾಗಿ ದೇವರ ಸಹಾಯದಿಂದಲೇ ಆತನು ಎಲ್ಲ ಕಾರ್ಯವನ್ನ ಮಾಡಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮೋಶೆ ಫರೋಹನನ ಬಳಿಗೆ ಹೋಗುವಾಗ ಆತನ ಮನಸ್ಸು ಬಹಳಷ್ಟು ಕಠಿಣಕರವಾಗಿತ್ತು. ಆ ಒಂದು ಸಮಸ್ಯೆಯನ್ನ ಆತನು ಪರಿಹರಿಸಿಕೊಳ್ಳಬೇಕಾದಾಗ ಆತನು ಪ್ರತಿ ಸಾರಿ ದೇವರ ಮೊರೆಯನ್ನ ಹೋಗ್ತಾ ಇದ್ದನು. ಹಾಗಾದರೆ ಪ್ರಿಯ ದೇವ ಜನರೇ, ಈ ಲೋಕದಲ್ಲಿ ಜೀವಿಸುವಂತಹ ನಾವುಗಳು ಅನೇಕ ಬಂಧನಗಳಿಗೆ ನಾವು ಒಳಗಾಗುವಾಗ ದೇವರನ್ನ ನಾವು ಕೂಗಿಕೊಳ್ಳಬೇಕಾಗಿದೆ. ದೇವರನ್ನ ನಾವು ಮೊರೆ ಹೋಗಬೇಕಾಗಿದೆ. ನಾವು ಯಾವಾಗ ದೇವರಿಗೆ ಮೊರೆ ಹೋಗ್ತೇವೋ ಆಗ ಮಾತ್ರ ಆತನು ನಮ್ಮನ್ನ ಬಂಧನಗಳಿಂದ ಆತನು ಬಿಡಿಸಲು ಶಕ್ತನಾಗಿದ್ದಾನೆ. ಬದಲಾಗಿ ನಾವು ಇತರರ ಮೊರೆಯನ್ನ ಹೋಗುವಾಗ ಖಂಡಿತವಾಗಿಯೂ ಆತನು ನಮ್ಮನ್ನ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಯಾಕೆಂಬುದಾಗಿ ನಾವು ನೋಡುವಾಗ, ಈ ಲೋಕದ ಜನರನ್ನ ನಾವು ನೋಡುವಾಗ ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ಈ ಒಂದು ಸಮಸ್ಯೆಗಳು ಬರುವಾಗ ನಮ್ಮನ್ನ ಅದರಿಂದ ದೂರ ಮಾಡಲು ಸಾಧ್ಯ ಆಗ್ತದೆ. ಆದರೆ ಯಾವಾಗ ನಮ್ಮ ಬಲಹೀನತೆಗಳು, ನಮ್ಮ ಸಮಸ್ಯೆಗಳನ್ನು ನಾವು ದೇವರ ಮುಂದೆ ನಾವು ಇಟ್ಟಾಗ ಮಾತ್ರ ನಮ್ಮ ಮೊರೆಯನ್ನು ಕೇಳಿ ಆ ಎಲ್ಲ ಬಂಧನಗಳಿಂದ ನಮ್ಮನ್ನು ದೂರ ಮಾಡಲು ಶಕ್ತನಾದಂಥವನು ಯೇಸು ಸ್ವಾಮಿ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ಒಂದು ಸಮಯದಲ್ಲಿ ನಾವು ನೋಡುವಾಗ ದೇವರು ಮೋಶೆಯನ್ನ ಇಸ್ರಾಯೇಲರನ್ನ ಬಿಡಿಸುವುದಕ್ಕಾಗಿ, ಫರೋಹನ ಕೈಯಿಂದ ಬಿಡಿಸುವುದಕ್ಕಾಗಿ ದೇವರು ಮೋಶೆಯನ್ನ ಆತನು ಆರಿಸಿಕೊಂಡನು. ಅಲ್ಲಿ ನಾವು ನೋಡುವಾಗ ಫರೋಹನನ ಬಳಿಗೆ ಮೋಶೆ ಹೋಗುವಾಗ ಫರೋಹನನು ದೇವರ ಮಾತನ್ನ ಆತನು ನಿರಾಕರಿಸಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆತನು ಹೋಗಿ ಕೇಳುವಾಗ ಆತನು ಅವರನ್ನ ಬಿಟ್ಟು ಬಿಡಲಿಲ್ಲ. ಬದಲಾಗಿ ಆತನು ಹೋಗು ಎಂಬುದಾಗಿ ಹೇಳ್ತಾ ಇದ್ದ. ತಿರುಗಿ ಆತನು ತನ್ನ ಅದೇ ಸ್ವಭಾವದಲ್ಲಿ ಆತನು ಮುಂದೆ ಹೋಗ್ತಾ ಇದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾವಾಗ ದೇವರು ಅವರ ಮೇಲೆ ಅನೇಕ ಒಂದು ಶಿಕ್ಷೆಗಳನ್ನು ಆತನು ಒಳಪಡಿಸುವಾಗ ಕೊನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ನಾವು ಆ ಮೋಶೆಯ ಫರೋಹನನ ಒಂದು ಮನಸ್ಸು ಅಲ್ಲಿ ಬದಲಾಯಿತು ಎಂಬುದಾಗಿ ನಾವು ಈ ವಾಕ್ಯ ಭಾಗಗಳಲ್ಲಿ ನಾವು ನೋಡಿಕೊಳ್ಳುವರಾಗಿದ್ದೇವೆ.
ದಾಸತ್ವದ ಬಂಧನ ಎಂಬುದಾಗಿ ನಾವು ನೋಡುವಾಗ ಇದು ಒಂದು ಬಹು ಕಷ್ಟಕರವಾದಂತಹ ಒಂದು ಸಮಸ್ಯೆ ಮಾನವರ ಜೀವಿತದಲ್ಲಿ. ದಾಸತ್ವ, ನಾವು ಅನೇಕ ನಮ್ಮ ಈ ಲೋಕದ ಜನರನ್ನು ನಾವು ನೋಡುವಾಗ, ತಂದೆಗಳು ಒಬ್ಬ ಯಜಮಾನನ ಅಥವಾ ಶ್ರೀಮಂತನ ಮನೆಯಲ್ಲಿ ಕೆಲಸ ಮಾಡುವಾಗ ಆತನು ಮುಗಿದ ಮೇಲೆ ಆತನ ಮಕ್ಕಳನ್ನು ದಾಸರನ್ನಾಗಿ ಇಟ್ಟುಕೊಳ್ಳುವಂತಹ ಒಂದು ಪದ್ಧತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಬಹಳಷ್ಟು ಕಷ್ಟಕರವಾಗಿ ಆ ಜನರನ್ನು ದುಡಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ದೊಡ್ಡವರನ್ನದೇ, ಚಿಕ್ಕವರನ್ನದೇ, ಹೆಣ್ಣು ಮಕ್ಕಳನ್ನದೇ ಅವರು ಕೊಡುವಂಥ ಸಂಬಳಗಳಲ್ಲಿಯೇ ಅವರು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಅವರು ಅದನ್ನು ಸಂಬಳವನ್ನು ಹೆಚ್ಚು ಮಾಡಿದಾಗ ಅದನ್ನಷ್ಟೇ ಅವರು ತೆಗೆದುಕೊಳ್ಳುವಂತಹ ಒಂದು ಪದ್ಧತಿಗಳು ರೂಢಿಯಲ್ಲಿ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ದಾಸತ್ವ ಅಥವಾ ಈ ಬಂಧನ ಅನ್ನುವಂತಹದ್ದು ಬಹಳಷ್ಟು ಕಷ್ಟಕರವಾದಂತಹ ಒಂದು ಜೀವನ. ಈ ಲೋಕದಲ್ಲಿ ನಾವು ನೋಡುವಾಗ ಅದರಿಂದ ಹೊರಗೆ ಬರುವಂತಹದ್ದು ಇಂದಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಯೌವನ ಮಕ್ಕಳನ್ನು ನಾವು ನೋಡುವಾಗ ಈ ಬಂಧನ ಅಥವಾ ಇದು ಒಂದು ದಾಸತ್ವ, ಪಾಪದ ದಾಸತ್ವ ಅಥವಾ ಅನೇಕ ಕೆಟ್ಟ ಅಭ್ಯಾಸಗಳ ಒಂದು ದಾಸತ್ವದಲ್ಲಿ ಅವರು ಹೋಗುವಾಗ ಅದರಿಂದ ಬಿಡಿಸಿಕೊಂಡು ಬರಲು ಅದು ಬಹಳಷ್ಟು ಕಷ್ಟಕರವಾಗಿರುವಂಥದ್ದಾಗಿದೆ. ಅದೇ ರೀತಿಯಾಗಿ ನಾವು ನೋಡುವಾಗ ಇಸ್ರಾಯೇಲರು ಕೂಡ ಅವರು ಇದೇ ರೀತಿಯಾದಂತಹ ಒಂದು ದಾಸತ್ವದಲ್ಲಿ ಅವರು ಮುಳುಗಿ ಹೋಗಿಬಿಟ್ಟಿದ್ರು. ಅವರನ್ನು ಆ ರೀತಿಯಾಗಿ ಫರೋಹನನು ಕಟ್ಟಿ ಹಾಕಿ ಬಿಟ್ಟಿದ್ದ. ಅದಕ್ಕೋಸ್ಕರ ಅವರು ದೇವರನ್ನ ಮೊರೆ ಇಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಗ ದೇವರು ಆ ದಾಸತ್ವದಿಂದ ಅವರನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಅವರನ್ನು ನಾವು ನೋಡ್ತಾ ಇದ್ದೇವೆ. ಮೋಶೆಯನ್ನು ಕಳಿಸುವುದರ ಮೂಲಕವಾಗಿ ಅನೇಕ ಸಮಸ್ಯೆಗಳು ಅವರ ಮುಂದೆ ಬರುವಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ, ದೇವರು ಅವೆಲ್ಲವುಗಳಿಂದ ಅವರನ್ನು ಬಿಡುಗಡೆ ಮಾಡಿದನು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಫರೋಹನನ ಕೈಯಿಂದ ಬಿಡಿಸಿಕೊಂಡು ಹೋಗುವಾಗಲೂ ಕೆಂಪು ಸಮುದ್ರ ಸಹ ಅವರ ಮುಂದೆ ಅದು ದೊಡ್ಡದಾದಂತಹ ಸಮಸ್ಯೆಯಾಗಿ ಅವರ ಮುಂದೆ ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿಯೂ ಕೂಡ ದೇವರು ಅವರನ್ನು ಕೈ ಬಿಡದೆ ಅವರನ್ನು ಆ ಒಂದು ಸಮಸ್ಯೆಯಿಂದಲೂ ಕೂಡ ಅವರನ್ನು ಹೊರಗೆ ಕರೆದುಕೊಂಡು ಬಂದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಪ್ರಿಯ ದೇವಜನರೇ, ದಾಸತ್ವ ಅಥವಾ ಬಂಧನ, ಪಾಪದ ಬಂಧನ, ಹಣದ ಬಂಧನ, ಭಯದ ಬಂಧನ ಇಂದಿನ ದಿನಗಳಲ್ಲಿ ನಾವು ಎದುರಿಸುತ್ತಿರುವಂತಹ ಬಂಧನಗಳಾಗಿವೆ. ಪಾಪದ ಬಂಧನ ಎಂಬುದಾಗಿ ನಾವು ನೋಡುವಾಗ ದುರಾಚಾರಿಯಾದಂಥ ಸ್ತ್ರೀ ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ. ಆಕೆ ಪಾಪದಲ್ಲಿ ಬಿದ್ದಿರುವಾಗ ಆಕೆಯನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದಾಗ, ಯೇಸು ಸ್ವಾಮಿ, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲ, ಆಕೆಯ ಮೇಲೆ ಕಲ್ಲನ್ನು ಎಸೆರಿ ಎಂಬುದಾಗಿ ಹೇಳುವಾಗ ಎಲ್ಲರೂ ಆಕೆಯನ್ನು ಬಿಟ್ಟು ಹೋದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾತು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಆ ಒಂದು ದೊಡ್ಡ ಬಂಧನದಿಂದ ಯೇಸು ಸ್ವಾಮಿ ಆಕೆಯನ್ನು ಹೊರಗೆ ಕರೆದುಕೊಂಡು ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಂದು ಅನೇಕ ವಿಧವಾದಂತಹ ಪಾಪದ ಬಂಧನಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿರಬಹುದು. ಆದರೆ ಈ ಪಾಪದ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ನಮಗೆ ಶಕ್ತನಾದಂತಹ ದೇವರಾಗಿದ್ದಾನೆ. ನಾವು ಆತನಿಗೆ ಮೊರೆ ಇಡುವಾಗ ನಮ್ಮನ್ನು ಈ ಬಂಧನದಿಂದ, ಈ ಪಾಪವೆಂಬ ದಾಸತ್ವದಿಂದ ಆತನು ನಮಗೆ ಹೊರಗೆ ತರಲು ಆತನು ಶಕ್ತನಾಗಿದ್ದಾನೆ. ಇನ್ನು ನೋಡುವಾಗ ಭಯದ ಬಂಧನ, ನಾವು ಅನೇಕ ತಪ್ಪುಗಳನ್ನು ಮಾಡುವಾಗಲೂ ಅಥವಾ ಈ ಒಂದು ಲೋಕದಲ್ಲಿ ನಾವು ಜೀವಿಸುತ್ತಾ ಇರುವಾಗ ಅನೇಕ ರೀತಿಯಾದಂತಹ ನಮ್ಮ ಒಂದು ವೈಯಕ್ತಿಕ ಕುಟುಂಬಗಳ ಸಮಸ್ಯೆ ಆಗಿರ್ಬೋದು, ಅಥವಾ ನಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಒಂದು ಸಮಸ್ಯೆಯಾಗಿರ್ಬೋದು, ಅಥವಾ ಮುಂದೆ ನನ್ನ ಜೀವಿತ ಏನು ಎಂಬುದಾಗಿ ಅನೇಕ ವಿಧವಾದಂತಹ ಭಯದ ಒಂದು ಬಂಧನ ಇಂದಿನ ದಿನಗಳಲ್ಲಿ ನಮ್ಮ ಒಂದು ಜೀವಿತಗಳಲ್ಲಿ ಇರುವುದಂತ ನಾವು ನೋಡುವವರಾಗಿದ್ದೇವೆ. ಆದರೆ ಈ ಭಯದ ಬಂಧನದಲ್ಲಿ ಇರುವಂತಹ ನಮಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ಜೊತೆಗಿದ್ದೇನೆ, ನಾನು ನಿನ್ನನ್ನು ಮುನ್ನಡೆಸಿಕೊಂಡು ಹೋಗ್ತೇನೆ. ಇಸ್ರಾಯೇಲರ ಮುಂದೆ ದೊಡ್ಡದಾದಂತಹ ಕೆಂಪ ಸಮುದ್ರ ಬರುವಾಗ ಮೋಶೆ ಮುಖಾಂತರವಾಗಿ ದೇವರು ಯಾವ ರೀತಿಯಾಗಿ ಅದನ್ನು ಇಬ್ಬಾಗ ಮಾಡಿದನೋ, ಇಂದು ನಿನ್ನ ಜೀವಿತದಲ್ಲಿಯೂ ಕೂಡ ಅನೇಕ ಭಯದ ಸಮಸ್ಯೆಗಳು ಬರುವಾಗಲೂ, ಅನೇಕ ಸಂದರ್ಭಗಳು ಅವನು ಎದುರಿಸಲು ನಮಗೆ ಶಕ್ತಿ ಇಲ್ಲ ಅನ್ನುವಂತಹ ಒಂದು ಭಯದ ವಾತಾವರಣದಲ್ಲಿ ನಾವು ಜೀವಿಸುತ್ತಿರುವಾಗಲೂ ಯೇಸು ಸ್ವಾಮಿ ನಮಗೆ ಹೇಳುವಂತಹ ಮಾತು, ನನ್ನ ಕೃಪೆಯೇ ನಿಮಗೆ ಸಾಕು ಎಂಬುದಾಗಿ. ಹಾಗಾದರೆ ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಾವು ಎಂತಹ ಭಯದಲ್ಲಿ ಕೂಡ ನಾವು ಜೀವಿಸ್ತಾ ಇರುವಾಗ ಯೇಸು ಸ್ವಾಮಿ ನಮಗೆ ಹೇಳುವಂತಹ ಮಾತು, ಮಗನೇ ಮಗಳೇ ನಾನಿದ್ದೇನೆ ಎಂಬುದಾಗಿ. ಯಾವ ರೀತಿಯಾಗಿ
ಇಸ್ರಾಯೇಲರನ್ನ ಐಗುಪ್ತದಿಂದ ಆತನು ಕರೆದುಕೊಂಡು ಬಂದನೋ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಈ ಲೋಕದಲ್ಲಿ ಎಂತಹ ಸಂದರ್ಭಗಳು ಬರುವಾಗಲೂ ಕೂಡ ಆತನು ನಮ್ಮನ್ನು ಇದರಿಂದ ಆತನು ಹೊರಗೆ ಕರೆದುಕೊಂಡು ಬರಲು ಆತನು ಶಕ್ತನಾಗಿದ್ದಾನೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಭಯಪಡಬೇಡಿರಿ, ಸುಮ್ಮನೆ ನಿಂತುಕೊಂಡು ಕರ್ತನು ಮಾಡುವಂಥ ಕೆಲಸವನ್ನು ನೀವು ನೋಡ್ರಿ ಎಂಬುದಾಗಿ ಯಾವ ರೀತಿಯಾಗಿ ಮೋಶೆ ಹೇಳಿದನು ಅದೇ ರೀತಿಯಾಗಿ ಇಂದು ದೇವರು ಕೂಡ ನಮಗೆ ಹೇಳುವಂಥ ಮಾತು, ನಿನ್ನ ಜೀವಿತದಲ್ಲಿ ರೋಗದ ಭಯವಿದೆಯಾ? ನಿನ್ನ ಜೀವಿತದಲ್ಲಿ ನಿನ್ನ ಮಕ್ಕಳ ಮುಂದಿನ ಭವಿಷ್ಯ ಏನು ಎಂಬುವಂಥ ಭಯ ನಿನ್ನಲ್ಲಿದೆಯಾ? ಯಾವುದೇ ರೀತಿಯಾದಂತಹ ಭಯ ನಿನ್ನನ್ನು ಕಾಡ್ತಾ ಇದ್ದರೂ ನಿನ್ನ ಒಂದು ಆ ಭಯವನ್ನು ಕರ್ತನ ಹಸ್ತಗಳಿಗೆ ನೀನು ಒಪ್ಪಿಸಿಕೊಡುವಾಗ ಆತನು ಎಲ್ಲವನ್ನ ಆತನು ನಿವಾರಿಸಲು ಆತನು ಶಕ್ತನಾಗಿದ್ದಾನೆ. ಹಾಗಾದರೆ ಪ್ರಿಯ ದೇವಜನರೇ, ಈ ಸಮಯದಲ್ಲಿ ನಾವು ನೋಡುವಾಗ ದೇವರು ನಮಗೆ ಆ ಒಂದು ಭಯದಿಂದ ಆತನು ನಮ್ಮನ್ನು ನಿವಾರಣೆ ಮಾಡಲು ಆತನು ಶಕ್ತನಾದಂತಹ ದೇವರಾಗಿದ್ದಾನೆ. ನಮ್ಮ ಮೊರೆಯನ್ನು ಆತನು ಕೇಳಲು ಆತನು ಶಕ್ತನಾಗಿದ್ದಾನೆ. ಆದರೆ ನಾವು ಮಾಡುವಂತಹದ್ದು ಏನೆಂಬುದಾಗಿ ನಾವು ನೋಡುವಾಗ ಕರ್ತನ ಮೇಲೆ ನಾವು ಬಲವಾದಂತಹ ನಂಬಿಕೆಯನ್ನು ಇಡುವಂತಹದ್ದು ಬಹಳಷ್ಟು ಅವಶ್ಯವಾಗಿದೆ. ಇನ್ನು ನಾವು ನೋಡುವಾಗ ನಿರಾಶೆ ಮತ್ತು ಚಿಂತೆ ಎನ್ನುವಂತಹ ಒಂದು ಬಂಧನದಲ್ಲಿ ಇಂದಿನ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಿರಾಶೆ ಹಾಗೂ ಚಿಂತೆ ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ನಾವು ನೋಡುವಾಗ ಮುಂದೆ ಏನು ಅನ್ನುವಂತಹ ಚಿಂತೆ ನಮ್ಮನ್ನು ಕಾಡುವಂಥದ್ದಾಗಿದೆ. ಈ ಚಿಂತೆಯ ಮೂಲಕವಾಗಿ ನಮ್ಮ ಜೀವಿತಗಳಲ್ಲಿ ನಿರಾಶೆ ಅದು ನಮ್ಮನ್ನು ಕವಿಯುವಂಥದ್ದಾಗಿದೆ. ನಾವು ಇಲ್ಲಿ ನೋಡುವಾಗ ಮೋಶೆ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಕರೆದುಕೊಂಡು ಹೋಗಬೇಕೆಂಬುದಾಗಿ ಆತನು ಆಲೋಚನೆಯನ್ನು ಮಾಡಿ ಆತನು ದೇವರ ಒಂದು ಸಹಾಯದಿಂದ ಆತನು ಫರೋಹನನ ಬಳಿಗೆ ಹೋಗಿ ಆತನು ಅನೇಕ ಕಾರ್ಯಗಳನ್ನು ಮಾಡುವಾಗಲೂ ಆತನ ಮೊಂಡುತನವನ್ನು ನಾವು ನೋಡುವಾಗ ಅಲ್ಲಿ ಮೋಶೆಯು ಕೆಲವು ಸಾರಿ ಕುಗ್ಗಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದೇವರ ಮಾತನ್ನು ಆತನು ಕೇಳದೇ ಇರುವಂತಹ ಪರಿಸ್ಥಿತಿಯಲ್ಲಿ ಆತನು ಇರುವಂತಹದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇದೇ ರೀತಿಯಾಗಿ ಇಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಜೀವಿತಗಳನ್ನು ನಾವು ನೋಡ್ತಾ ಇದ್ದೇವೆ. ಮಕ್ಕಳು ನಮ್ಮ ಮಾತನ್ನು ಕೇಳದೆ ಹೋಗುವಾಗ ತಂದೆ ತಾಯಿಗಳಾದಂತಹ ನಾವುಗಳು ಅನೇಕ ರೀತಿಯಾಗಿ ಮಕ್ಕಳಿಗಾಗಿ ಚಿಂತಿಸುವುದನ್ನು, ಮಕ್ಕಳ ವಿಷಯದಲ್ಲಿ ನಿರಾಶೆ ನಮ್ಮನ್ನು ಕಾಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಪ್ರಿಯ ದೇವಜನರೇ, ಈ ಒಂದು ಬಂಧನದಲ್ಲಿ ಇಂದಿನ ದಿನಗಳಲ್ಲಿ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಲೋಕದ ಅನೇಕ ಸಂಗತಿಗಳನ್ನು ನಾವು ನೋಡುವಾಗ ನಮ್ಮ ಮಕ್ಕಳು ದುಡಿಯುವುದಕ್ಕಾಗಿ ಪರದೇಶಗಳಲ್ಲಿ ಹೋಗಿರುವಾಗ ಯುದ್ಧದ ವಾತಾವರಣ ನಾವು ನೋಡುವಾಗ ಅನೇಕ ವಿಧವಾದಂತಹ ಚಿಂತೆ, ಮಕ್ಕಳು ನಮ್ಮ ಮಾತುಗಳನ್ನು ಕೇಳದೆ ಹೋಗುವಾಗ ಅನೇಕ ವಿಧವಾದಂತಹ ಚಿಂತೆ, ನಿರಾಶೆ ಅದು ನಮ್ಮನ್ನು ಕಾಡುವಂಥದ್ದಾಗಿದೆ. ಆದರೆ ಯೇಸು ಸ್ವಾಮಿ ನಮ್ಮನ್ನು ಹೊತ್ತು ಸಾಕ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾದಂತಹ ದೇವರು ಅದನ್ನು ನೆರವೇರಿಸಲು ಆತನು ಶಕ್ತನಾಗಿದ್ದಾನೆ. ಈ ವಿಧವಾದಂತಹ ಬಂಧನಗಳಲ್ಲಿ ನಾವು ಇರುವಾಗ ಖಂಡಿತವಾಗಿಯೂ ನಿರಾಶೆ, ಚಿಂತೆಯಲ್ಲಿ ನಾವು ನಮ್ಮ ಜೀವಿತವನ್ನು ನಾವು ಕಳೆಯುತ್ತಾ ಇರುವಾಗಲೂ ಕೂಡ ದೇವರು ನಮ್ಮನ್ನು ಈ ಒಂದು ಬಂಧನದಿಂದ ಬಿಡುಗಡೆ ಮಾಡಲು ಆತನು ಶಕ್ತನಾಗಿದ್ದಾನೆ. ನಮ್ಮ ಜೀವಿತವನ್ನು ನಾವು ಕರ್ತನ ಕಡೆಗೆ ಕೊಡುವಾಗ ಆತನೇ ಎಲ್ಲವನ್ನ ಆತನು ನಿಭಾಯಿಸಿಕೊಂಡು ಹೋಗುವಂಥ ಶಕ್ತಿಯನ್ನು ಆತನು ನಮಗೆ ನೀಡುವ ಆತನಾಗಿದ್ದಾನೆ. ಆತನು ನಾನು ನಿನ್ನ ಜೊತೆಗಿದ್ದೇನೆ ಎಂಬ ಅಭಯದ ಮಾತುಗಳನ್ನು ಹೇಳುವುದರ ಮೂಲಕವಾಗಿ ಎಂತಹ ಚಿಂತೆ ಇರಲಿ, ಚಿಂತೆಯಿಂದ ನಮ್ಮ ಜೀವಿತ ನಿರಾಶೆಯಲ್ಲಿ ಇರಲಿ, ಕುಗ್ಗಿ ಹೋಗಿರಲಿ, ಎಲ್ಲರೂ ನಮ್ಮನ್ನು ಕೈಬಿಟ್ಟು ಇರುವಂತಹ ಒಂದು ಪರಿಸ್ಥಿತಿಗಳಲ್ಲಿಯೂ ಕೂಡ ಮಗಳೇ ಮಗನೇ ನಾನಿದ್ದೇನೆ ಎಂಬುದಾಗಿ ಅಭಯದ ಹಸ್ತವನ್ನು ನೀಡುವುದರ ಮೂಲಕವಾಗಿ ಈ ಲೋಕದಲ್ಲಿ ಆತನು ನಮ್ಮನ್ನು ಕೈ ಹಿಡಿದು ನಡೆಸುವ ಆತನಾಗಿದ್ದಾನೆ. ಹಾಗಾದರೆ ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಯಾವ ರೀತಿಯಾಗಿ ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಆತನು ಬಿಡಿಸಿಕೊಂಡು ಅವರನ್ನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರೆದುಕೊಂಡು ಬರಬೇಕೆಂಬುದಾಗಿ ಆ ಒಂದು ಐಗುಪ್ತದ ಫರೋಹನನ ಕೈಯಿಂದ ಅವರನ್ನು ಯಾವ ರೀತಿಯಾಗಿ ಬಿಡುಗಡೆ ಮಾಡಿದನೋ ಅದೇ ರೀತಿಯಾದಂತಹ ಅನೇಕ ಬಂಧನಗಳಲ್ಲಿರುವಂತಹ ನಮ್ಮನ್ನು ಕೂಡ ಆತನು ಬಿಡುಗಡೆ ಮಾಡುವುದಕ್ಕಾಗಿ ಇಂದು ನಮ್ಮನ್ನು ಆತನು ಕರೆಯುವ ಆತನಾಗಿದ್ದಾನೆ.
ಈ ಎಲ್ಲ ಬಂಧನಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಹೊಸ ಮನುಷ್ಯನಾಗಿ ನಮ್ಮನ್ನು ರೂಪಿಸುವುದಕ್ಕಾಗಿ ಆತನು ನಮ್ಮನ್ನು ಕರೆಯುವ ಆತನಾಗಿದ್ದಾನೆ. ಹಾಗಾದರೆ ಪ್ರಿಯ ದೇವಜನರೇ, ಇದೇ ಬಂಧನದಲ್ಲಿ ನಾವು ಮುಂದೆ ಹೋಗಬೇಕೆಂಬುದಾಗಿ ತೀರ್ಮಾನ ಮಾಡಿದ್ದೇವೆಯಾ? ಅಥವಾ ಯೇಸು ಸ್ವಾಮಿಯ ಸಹಾಯದಿಂದ ಈ ಎಲ್ಲ ಬಂಧನಗಳಿಂದ ನಾವು ಹೊರಗೆ ಬಂದು ಹೊಸ ಮನುಷ್ಯರಾಗಿ ಹೊಸ ಜೀವಿತದಲ್ಲಿ ನಾವು ಮುಂದುವರಿಯಲು ನಾವು ಪ್ರಯತ್ನವನ್ನು ಮಾಡಬೇಕಾಗಿದೆ. ಆತನ ಸಹಾಯ, ಆತನ ನಡೆಸುವಿಕೆ, ಆತನ ಮಾರ್ಗದರ್ಶನದ ಸಹಾಯದಿಂದ ಈ ಎಲ್ಲ ಬಂಧನಗಳಿಂದ ನಾವು ಬಿಡುಗಡೆಯನ್ನು ಹೊಂದಿ ಕರ್ತನಿಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂಥದ್ದನ್ನು ನಾವು ಕಳೆದುಕೊಳ್ಳುವುದರ ಮೂಲಕವಾಗಿ ನಾವು 2 ಕೊರಿಂಥ 5ನೇ ಅಧ್ಯಾಯದ 17ನೇ ವಚನದಲ್ಲಿ ಹೇಳುವಂತಹ ಮಾತು, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ. ಹೌದು ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸ್ವಾಮಿ ನಮ್ಮನ್ನು ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಹಾಗಾದರೆ ಇನ್ನೂ ನಾವು ಹಳೆಯ ಜೀವಿತದಲ್ಲಿ ಇರದೆ ಎಲ್ಲ ನಮ್ಮ ಬಂಧನಗಳನ್ನು ನಾವು ತೆಗೆದುಹಾಕಿ ಕರ್ತನು ಕೊಡುವಂತಹ ನಿತ್ಯ ಜೀವದ ಒಂದು ನಿರೀಕ್ಷೆಯನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ನೂತನ ವ್ಯಕ್ತಿಗಳಾಗಿ ನಾವು ಈ ಲೋಕದಲ್ಲಿ ಬದುಕಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ದೇವರು ನಮ್ಮೊಟ್ಟಿಗೆ ಇದ್ದುಕೊಂಡು ಈ ದಿನ ನಮ್ಮನ್ನು ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಾವು ನಿನಗೆ ವಂದನೆಯನ್ನು ಸಲ್ಲಿಸ್ತೇನೆ ಸ್ವಾಮಿ. ಹೌದು ಕರ್ತನೇ, ನೀನು ಒಳ್ಳೆಯವನು, ನಿನ್ನ ಮಕ್ಕಳ ಜೀವಿತಗಳಲ್ಲಿ ಒಳ್ಳೆಯದನ್ನೇ ಮಾಡಲು ಅಪೇಕ್ಷಿಸುವಂಥ ದೇವರು ನೀನಾಗಿದ್ದಿ. ಈ ಒಂದು ಸಮಯದಲ್ಲಿ ಸ್ವಾಮಿ ನಮ್ಮನ್ನು ಕೂಡ ಕರ್ತನೆ ಯಾವ ರೀತಿಯಾಗಿ ಅಂದು ಇಸ್ರಾಯೇಲರನ್ನು ಕರ್ತನೆ ದಾಸತ್ವದ ಬಂಧನದಿಂದ ಬಿಡುಗಡೆ ಮಾಡಿ ಕರ್ತನೆ ಅವರು ಸ್ವತಂತ್ರವಾಗಿ ಜೀವಿಸಬೇಕೆಂಬುದಾಗಿ ನೀನು ಅಪೇಕ್ಷೆ ಪಟ್ಟಿಯೋ ಅದೇ ರೀತಿಯಾಗಿ ಸ್ವಾಮಿ ಇಂದು ಕೂಡ ಈ ಲೋಕದಲ್ಲಿ ಜೀವಿಸುತ್ತಿರುವಂತಹ ನಾವುಗಳು ಅನೇಕ ಬಂಧನಗಳಲ್ಲಿ ನಾವು ಬಿದ್ದು ಹೋಗಿದ್ದೇವೆ. ಈ ಎಲ್ಲ ಬಂಧನಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸ್ವಾಮಿ ಈ ದಿನ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ನೂತನಗೊಳಿಸಿ ನಿನ್ನ ಮಕ್ಕಳಾಗಿ ನಮ್ಮನ್ನು ಈ ಲೋಕದಲ್ಲಿ ನಡೆಸಬೇಕಾಗಿ ಯೇಸುವೆ ನಿನ್ನ ನಾಮದಲ್ಲಿ ದೀನತೆಯಿಂದ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೆನ್. ಎಲ್ಲ ಬಂಧನಗಳಿಂದ ವಿಮುಕ್ತರಾಗಿ ಒಳ್ಳೆಯ ಸನಾತನ ಮಾರ್ಗದಲ್ಲಿ ನಡೆಯಬೇಕು ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ವಾಕ್ಯ ಸಂದೇಶವನ್ನು ಕೊಟ್ಟಂಥ ಸಹೋದರಿಯರಿಗೆ ಕರ್ತನ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ಸಂಗೀತಗಳಲ್ಲಿ 310ನೇ ಸಂಗೀತವನ್ನು ನಾವು ರಾಗ ಮಾಡೋಣ. ಸಂಗೀತ 310, ಅದರಲ್ಲಿ 1ನೇ ಚರಣ ಮತ್ತು 6ನೇ ಚರಣ ಮಾತ್ರ ನಾವು ರಾಗ ಮಾಡೋಣ. 310ನೇ ಸಂಗೀತ 1ನೇ ಚರಣ ಮತ್ತು 6ನೇ ಚರಣ ಮಾತ್ರ ನಾವು ಹಾಡಿಕೊಳ್ಳೋಣ. ಬೇಡ ಭಯ ಏಸುದಯ ಶರಣಾರ್ಥಿ ಕೋಟೆ ಎಲ್ಲ ತಾನು ನಡೆಸ್ಯಾನು ಉತ್ತಮ ಪ್ರಕಾರವೇ. ಬೇಡ ಭಯ ಏಸುದಯ ಶರಣಾರ್ಥಿ ಕೋಟೆ ಎಲ್ಲ ತಾನು ನಡೆಸ್ಯಾನು ಉತ್ತಮ ಪ್ರಕಾರವೇ. ನಿನ್ನ ಕಾಯ್ದ ಕರ್ತನಿಗೆ ಗೊಂಡನೆ ಭಯ ಬಿಟ್ಟು ನಂಬಿಗಿಟ್ಟು ಹೃದಯವೆತ್ತು ಮೇಲಕ್ಕೆ ನಡೆದನು ತ್ವರೆಯನು ಆತ ತಂದೆ ನಿನಗೆ ನಿನ್ನ ಕಷ್ಟ ನಿನ್ನ ನಾಶ ಆತ ಬಾಲ ಮಗನೇ ಕೃಪ
ಕೃಪಪಾತಿ ಶ್ರೇಷ್ಠಗಾತಿ ನಿಂಗೆ ನೇಮಿಸಿಹನು ಶಾಂತನಾಗಿ ಇರಲಾಗಿ ನಿನ್ನ ಚಿಂತೆ ಹೋಗೋದು ನಿನ್ನ ಸುಖ ನಿನ್ನ ದುಃಖ ಕೊಡುವನಾತನು ಚಿಂತೇನು ಭಯವೇನು ಆತಗೆಲ್ಲ ಒಪ್ಪಿಸು ಓರು ನೀನ ಯೇಸುವಿನ ಹೌರವಾದ ಹೃದಯ ನಿನಗಾಲಿ ಪೀಠದಲ್ಲಿ ಇಯುವ ಕಿರೀಟವಾ. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ಭಕ್ತಿ ಭಾವದಿಂದ ಆರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ಸ್ವಾಮಿ. ಆಮೇಲೆ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸುವಿನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸದಾ ಈ ದಿನದ ಎಲ್ಲ ಆರಾಧನೆಗಳೊಂದಿಗೆ ನಿತ್ಯ ನಿರಂತರವಾಗಿರಲಿ ಸ್ವಾಮಿ. ಆಮೇನ್ ಆಮೇನ್. ಲೋಕಾರಣ್ಯ ಯಾತ್ರೆಯೋ ನೀನೇ ಶಬ್ದ ದಾಟಿ ಸೈಸ್ವ ಆದೋ ಜೀವಾದಾನ ತೇರಿ ಶೈಲ ಪೂರಾ